ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಕೆಸೆಟ್, CSIR, ನೆಟ್, ಗೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡಿ. ಮುಂದೆ ಬರ್ತಕ್ಕಂಥ ಕ್ಲಾಸಸ್ಗಳಲ್ಲಿ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು, ಅದು ಮ್ಯಾಥಮೆಟಿಕ್ಸ್ ಆದರೂ ಆಗಿರ್ಬೋದು ಅಥವಾ ಕೆಸೆಟ್ ಪೇಪರ್ 1 ಆದರೂ ಆಗಿರ್ಬೋದು, ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಂತ ಇಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟಲ್ಲಿ ಬಂದಿರತಕ್ಕಂಥ ರೆಸ್ಪಾನ್ಸ್ ಮುಖಾಂತರ ನಾನಿಲ್ಲಿ ನೆಕ್ಸ್ಟ್ ಕ್ಲಾಸಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಇದಾಗಲೇ ನಿಮಗೆ ಗೊತ್ತಿರುವಂತೆ ಕೆಸೆಟ್ 2026 ನೋಟಿಫಿಕೇಶನ್ ಆಲ್ರೆಡಿ ಬಿಟ್ಟಿದ್ದಾರೆ. ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2026ದು ನೋಟಿಫಿಕೇಶನ್ ಆಲ್ರೆಡಿ ಬಿಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ನಾವಿಲ್ಲಿ 1 by 1 ಇಲ್ಲಿ ನೋಡ್ತಾ ಹೋಗೋಣ. ಅಂದರೆ ಎಕ್ಸಾಮ್ ಯಾವಾಗಿದೆ, ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಯಾವುದು, ಕೊನೆ ಡೇಟ್ ಯಾವುದು, ಅದೇ ಜೊತೆ ಎಕ್ಸಾಮ್ ಫೀಸ್ ಎಷ್ಟು ಮತ್ತು ಎಲಿಜಿಬಿಲಿಟಿ ಏನು, ಇಲ್ಲಿ 1 by 1 ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಇಲ್ಲಿ ಆಲ್ರೆಡಿ KEದವರು ಹೇಳ್ದಂಗೆ ಈ ಒಂದು ಎಕ್ಸಾಮ್ನ 11/10/2026ಕ್ಕೆ ಅದನ್ನು ಏನು ಮಾಡ್ತಾರೆ, ಕಂಡಕ್ಟ್ ಮಾಡ್ತಿದ್ದಾರೆ. ಅಂದರೆ ಸಂಡೇ, ಯಾವಾಗ ಅಕ್ಟೋಬರ್ 11, 2026ರಂದು ಅವರು ಹೇಳಿದ ರೀತಿಯಲ್ಲಿ ಅದೇ ಡೇಟಿಗೆ ಈ ಒಂದು ಎಕ್ಸಾಮ್ನಲ್ಲಿ ಅವರು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಎಕ್ಸಾಮ್ಗೆ ನಾವಿಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಕ್ಕೆ ಪ್ರಾರಂಭ ದಿನ ಅಂದರೆ ಯಾವತ್ತಿಂದ ಈ ಒಂದು ಎಕ್ಸಾಮ್ನ ನಾವಿಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, 10/8/2026 ಅಂದರೆ ಆಗಸ್ಟ್ 10, 2026ರಿಂದ ಈ ಒಂದು ಎಕ್ಸಾಮಿಗೆ ನಾವಿಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಕೊನೆ ದಿನಾಂಕ, ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲು ಕೊನೆ ದಿನಾಂಕ ಯಾವತ್ತು, ಸೆಪ್ಟೆಂಬರ್ 5, 2026ರಂದು ಕೊನೆ ದಿನಾಂಕ. ನಾವಿಲ್ಲಿ ಅಮೌಂಟ್ ಪೇ ಮಾಡೋದು ಅಂದರೆ ಶುಲ್ಕ, ಅಂದರೆ ಈ ಒಂದು ಎಕ್ಸಾಮ್ದು ಫೀಸ್ ಪೇ ಮಾಡೋಕ್ಕೆ ಕೊನೆ ದಿನಾಂಕ ಯಾವತ್ತು, ಸೆಪ್ಟೆಂಬರ್ 6, 2026. ಅದೇ ಥರ ಇಲ್ಲಿ ಆಲ್ ಟಿಕೆಟ್ನ ಇವರು 1/10/2026 ಅಂದರೆ ಅಕ್ಟೋಬರ್ 1ನೇ ತಾರೀಕು 2026ರಂದು ಆಲ್ ಟಿಕೆಟ್ನಲ್ಲಿ ಬಿಡುಗಡೆ ಮಾಡ್ತಾರೆ. ಎಕ್ಸಾಮ್ಗಿಂತ 10 ದಿನ ಮುಂಚಿತವಾಗಿ ಆಲ್ ಟಿಕೆಟ್ನ ಬಿಡುಗಡೆ ಮಾಡ್ತಾರೆ. ಎಕ್ಸಾಮ್ ಇರೋದು 11/10/2026. ಸೊ ಇವಾಗ ನೀವೇನು ಮಾಡಬೇಕಂದ್ರೆ, ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ಮೇಲೆ ಎಕ್ಸಾಮ್ದು ಆಲ್ ಟಿಕೆಟ್ ಬಿಟ್ಟ ಮೇಲೆ ಇನ್ನೇನು ಎಕ್ಸಾಮ್ ನಾಳೆ ಇರೋವರೆಗೂ ವೇಟ್ ಮಾಡೋಕೆ ಹೋಗ್ಬೇಡಿ. ಒಂದು 3 days ಮುಂಚೆನೇ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಎಕ್ಸಾಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕು ಮತ್ತು ಡ್ರೆಸ್ಸಿಂಗ್ ಕೋಡ್ ಕೂಡ ಬಿಡ್ತಾರೆ. ಸೊ ಯಾವ ಥರ ಇರುತ್ತೆ ಅದನ್ನೆಲ್ಲ ಪ್ರತಿಯೊಂದು ನೋಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಒಂದು 2 daysಗಿಂತ ಮುಂಚೆನೇ ಅವ್ರು ಏನೇನು ಹೇಳಿದ್ದಾರೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಯಾವುದೊಂದು ಟೆನ್ಷನ್ ಇರಲ್ಲ. ನೀವೇನಾದರೂ ಡೈರೆಕ್ಟ್ ಎಕ್ಸಾಮ್ ನಾಳೆ ಇರಬೇಕಾದ್ರೆ ಇವತ್ತು ರೆಡಿ ಆಗ್ತಿದ್ರೆ ಕೆಲವೊಂದು ಟೆನ್ಷನಲ್ಲಿ ಓದಿರೋದು ಕೂಡ ಮರೆತು ಹೋಗ್ತೀರ. ಸೊ ಹಂಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿ ಮತ್ತು ಆಲ್ ಟಿಕೆಟ್ ಬಿಟ್ಟ ತಕ್ಷಣ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಯಾವುದೋ ಡಾಕ್ಯುಮೆಂಟ್ಸ್ ಬೇಕೋ ಅವನ್ನೆಲ್ಲರೂ ಕಲೆಕ್ಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ನಿಮ್ಮ ಸ್ಟಡೀಸ್ನಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಈ ಒಂದು ಎಕ್ಸಾಮ್ನ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು KEA ವೆಬ್ಸೈಟ್ ಮುಖಾಂತರ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಈ ಒಂದು ವೆಬ್ಸೈಟ್ ಲಿಂಕ್ನ ನಾನಿಲ್ಲಿ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ ಲಿಂಕಿಂದ ನೀವು ಈ ಒಂದು ಎಕ್ಸಾಮ್ನಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಅರ್ಹತಾ ನಿಬಂಧನೆಗಳು ಅಂದರೆ ಎಲಿಜಿಬಿಲಿಟಿ. ಸೊ ಈ ಒಂದು ಪರೀಕ್ಷೆಗೆ ನೀವು ಅಪ್ಲೈ ಮಾಡೋಕ್ಕೆ ಯಾವುದ್ಯಾವುದು ಎಲಿಜಿಬಿಲಿಟಿ, ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಏನಿದೆ ಅಂದರೆ ನೀವೇನಾದರೂ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಏನಾದರೂ ಕಂಪ್ಲೀಟ್ ಮಾಡಿದ್ದಾಗಿದ್ದರೆ ಅದರಲ್ಲಿ ನೀವೇನಾದರೂ ಸಾಮಾನ್ಯ ವರ್ಗದವರು ಅಂದರೆ ಜನರಲ್ ಕ್ಯಾಟಗರಿಗೆ ನೀವೇನಾದರೂ ಬರ್ತಿದ್ರೆ ಅವರು PG ಪರ್ಸೆಂಟೇಜ್ ಮಿನಿಮಮ್ 55% ಇರಬೇಕು. ಜನರಲ್ ಕ್ಯಾಟಗರಿ ಬಿಟ್ಟು ಬೇರೆ ಯಾವುದೇ ಒಂದು ಕ್ಯಾಟಗರಿ ಆಗಿದ್ರೂ ಕೂಡ ಅವ್ರದ್ದು ಮಿನಿಮಮ್ 50% ಅಷ್ಟು ಪರ್ಸೆಂಟೇಜ್ ಇರಬೇಕು. ಇದು ಫಸ್ಟ್ ಕಂಡೀಷನ್, ಅಂದರೆ ಇದೊಂದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟಲ್ಲಿ ಏನಿದೆ, ನೀವಿನ್ನೂ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿಲ್ಲ, ಇನ್ನು ಓದ್ತಾ ಇದ್ದಾರೆ. ಸೊ ನೀವಿನ್ನು ಓದ್ತಾ ಇದ್ದೀರಿ ಅಂದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅಪ್ಲೈ ಮಾಡಿ ಒಂದು ವೇಳೆ ನೀವೇನಾದರೂ ಈ ಒಂದು ಎಕ್ಸಾಮ್ನ ನೀವು ಕ್ವಾಲಿಫೈ ಮಾಡಿದ್ರೆ ಅಂದರೆ ಈ ಒಂದು ಎಕ್ಸಾಮ್ನ ನೀವು ಪಾಸ್ ಆದರೆ ಯಾವಾಗ ಈ ಒಂದು ಕೆಸೆಟ್ ಪರೀಕ್ಷೆ ಫಲಿತಾಂಶ ಅಂದರೆ ಈ ಒಂದು ಕೆಸೆಟ್ ಎಕ್ಸಾಮ್ ರಿಸಲ್ಟ್ ಬಿಡ್ತಾರೋ ಆ ರಿಸಲ್ಟ್ ಬಿಟ್ಟ ದಿನದಿಂದ 2 ವರ್ಷ ನಮಗೆ ಟೈಮ್ ಕೊಡ್ತಾರೆ. ಆ 2 ವರ್ಷದಲ್ಲಿ ನೀವು ನಿಮ್ಮ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಬೇಕು. ಅಲ್ಲಿ ಕೂಡ ನೀವೇನಾದರೂ ಜನರಲ್ ಕ್ಯಾಟಗರಿ ಅಂದರೆ ಒಂದು ಸಾಮಾನ್ಯ ವರ್ಗದವರಾಗಿದ್ದರೂ ಕೂಡ ಅಲ್ಲಿ ಕೂಡ ನೀವೇನು ಮಾಡಬೇಕು, 55% ಅಂಕಗಳಿಂದ ಈ ಒಂದು PGನ ನೀವು ಕಂಪ್ಲೀಟ್ ಮಾಡಿರಬೇಕು.
ಜನರಲ್ ಕ್ಯಾಟಗರಿ ಬಿಟ್ಟು ಬೇರೆ ಯಾವುದೇ ಒಂದು ಕ್ಯಾಟಗರಿ ಆಗಿದ್ರು ಕೂಡ ಅವರು 50% ಅಂಕಗಳಿಂದ ಈ ಒಂದು PGನ ಕಂಪ್ಲೀಟ್ ಮಾಡಿರಬೇಕು. ಅಂದರೆ ನಿಮ್ಗೆ ಎಷ್ಟು ವರ್ಷ ಟೈಮ್ ಕೊಡ್ತಾರೆ ಅವರು? KCET ಎಕ್ಸಾಮ್ ರಿಸಲ್ಟ್ ಬಂದ ಮೇಲಿಂದ 2 ವರ್ಷ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ನೀವೇನು ಮಾಡಬೇಕು? ನಿಮ್ಮ PGನ ನೀವು ಪೂರ್ಣಗೊಳಿಸಿ ಅವರು ಕೇಳಿರ್ತಕ್ಕಂಥ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನು, ಯಾವ ಒಂದು ಪರ್ಸೆಂಟೇಜ್ ಕೇಳಿದ್ರೆ ಆ ಒಂದು ಪರ್ಸೆಂಟೇಜಲ್ಲಿ ನೀವು ನಿಮ್ಮ PGನ ಪೂರ್ಣಗೊಳಿಸಿದರೆ ಅದಾದಮೇಲೆ ನಿಮ್ಗೇನು ಮಾಡ್ತಾರೆ ಅವರು? ಆ ಒಂದು KCET ಕ್ಲಿಯರ್ ಮಾಡಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ನ ನಿಮ್ಗೆ ಕೊಡ್ತಾರೆ. ಅಲ್ಲಿವರೆಗೂ ಅವರು ಸರ್ಟಿಫಿಕೇಟ್ ಕೊಡಲ್ಲ, ಬಟ್ ಕ್ಲಿಯರ್ ಆಗಿದೆ ಅಂತೇಳಿ ಅಷ್ಟೇ ನಿಮ್ಗೊಂದು ರಿಸಲ್ಟ್ ಬಿಟ್ಟಿರ್ತಾರೆ ಹೊರತು ಯಾವುದೊಂದು ಸರ್ಟಿಫಿಕೇಟ್ ಕೊಡಲ್ಲ. ನೀವು ಪೂರ್ತಿ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ಸಬ್ಮಿಟ್ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ? ನಿಮಗೆ ಒಂದು ಸರ್ಟಿಫಿಕೇಟ್ನ ಕೊಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನ. ಅಂದರೆ ಎಕ್ಸಾಮ್ ಫೀಸ್ ಎಷ್ಟಿದೆ ಮತ್ತು ಇದನ್ನು ನಾವು ಯಾವ ಥರ ಇಲ್ಲಿ ನಲ್ಲಿ ಪೇ ಮಾಡೋದು ಅಂತ. ಸೊ ಫಸ್ಟ್ ಇಲ್ಲಿ ಪರೀಕ್ಷಾ ಶುಲ್ಕ. ಇಲ್ಲಿ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಹಾಗೂ ಇತರೆ ರಾಜ್ಯಗಳ ವಿದ್ಯಾರ್ಥಿಗಳಿಗೆ. ಅಂದರೆ ನೀವೇನಾದರೂ ಜನರಲ್ ಕ್ಯಾಟಗರಿ ಆಗಿರ್ಬೋದು, ಕ್ಯಾಟಗರಿ 2A ಆಗಿರ್ಬೋದು, ಕ್ಯಾಟಗರಿ 2B ಆಗಿರ್ಬೋದು, ಕ್ಯಾಟಗರಿ 3A ಆಗಿರ್ಬೋದು, ಕ್ಯಾಟಗರಿ 3B ಆಗಿರ್ಬೋದು, ಅಥವಾ ಬೇರೆ ಸ್ಟೇಟ್ ಸ್ಟೂಡೆಂಟ್ಸ್ ಆಗಿದ್ರೆ ಅವರಿಗೆ ಎಷ್ಟು ಎಕ್ಸಾಮ್ ಫೀಸ್? 750. ಒಂದು ವೇಳೆ ನೀವೇನಾದರೂ ಪ್ರವರ್ಗ 1 ಅಂದರೆ ಕ್ಯಾಟಗರಿ 1 SC ST PWD ಜೊತೆಗೆ ತೃತೀಯ ಲಿಂಗ ಈ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀ ಎಷ್ಟು? 500. ಕ್ಯಾಟಗರಿ 1 SC ST PWD ಜೊತೆಗೆ ತೃತೀಯ ಲಿಂಗ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀ 500. ಅದೇ ಥರ ಜನರಲ್ ಕ್ಯಾಟಗರಿ, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, 3B ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀ 750 ರೂಪಾಯಿ. ಸೊ ಈ ಒಂದು ನಾವು ಎಕ್ಸಾಮ್ನ ಫೀಸ್ ಯಾವ ಥರ ಪೇ ಮಾಡೋದು? ಆನ್ಲೈನ್ ಮುಖಾಂತರ ಈ ಒಂದು ನಾವಿಲ್ಲಿ ಎಕ್ಸಾಮ್ ಫೀನಲ್ಲಿ ಪೇ ಮಾಡಬೇಕು. ಆನ್ಲೈನ್ ಮುಖಾಂತರ ಬಿಟ್ಟು ಬೇರೆ ಯಾವುದೇ ಒಂದು ಇಲ್ಲಿ ಪೇಮೆಂಟ್ ಮಾಡೋಕ್ಕೆ ವಿಧಾನಗಳಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಯಾವುದೋ ಒಂದು ಲಿಂಕ್ ಓಪನ್ ಮಾಡಿ ಅಪ್ಲಿಕೇಶನ್ ಆಗ್ತಿರಬೇಕಾದ್ರೆ ಅಲ್ಲಿ ಕೊಟ್ಟಿರ್ತಾರಲ್ವ, ಆನ್ಲೈನ್ ಮುಖಾಂತರ ಈ ಒಂದು ಶುಲ್ಕನ ನಾವಿಲ್ಲಿ ಪಾವತಿಸಬೇಕು. ಓಕೆ, ನೆಕ್ಸ್ಟ್ ಏನಿದೆ ಇಲ್ಲಿ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ. ಈ ಒಂದು ಎಕ್ಸಾಮ್ ಯಾವ ಥರ ನಡೆಯುತ್ತೆ ಮತ್ತು ಎಕ್ಸಾಮ್ ಡೇಟ್ ಏನಿದೆ ಅಂತ. ಸೊ ಈ ಒಂದು ಎಕ್ಸಾಮ್ ಡೇಟ್ ಆಲ್ರೆಡಿ ಗೊತ್ತು ನಿಮಗೆ. ಯಾವತ್ತು ನಡೀತಿದೆ ಎಕ್ಸಾಮ್? October 11, 2026 ಅಂದು ಈ ಒಂದು ಎಕ್ಸಾಮ್ ನಡೀತಿದೆ. ಬಟ್ ಈ ಎಕ್ಸಾಮ್ ಯಾವ ಥರ ಇರುತ್ತೆ? ಇದೊಂದು ಬಹು ಆಯ್ಕೆ ಪ್ರಶ್ನೆ, ಅಂದರೆ MCQ. ಇಲ್ಲಿ MSQ ಇರೋದಿಲ್ಲ. ಅಂದರೆ ನೆಟ್ ಎಕ್ಸಾಮ್ ಕೆಲವೊಂದು CSIR ನೆಟ್ ಅಂತ ಬಂದಾಗ ಆ CSIR ನೆಟ್ ಎಕ್ಸಾಮ್ಗಳಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ MCQ ಇರಲ್ಲ. ಕೆಲವೊಂದು ಕ್ವಶನ್ ಏನಾಗಿರುತ್ತೆ ಇಲ್ಲಿ MSQ ಕೂಡ ಇರುತ್ತೆ, ಅಂದರೆ ಮಲ್ಟಿ ಸೆಲೆಕ್ಟೆಡ್ ಕ್ವಶನ್ ಅಂತೇಳಿ. ಸೊ ಇಲ್ಲಿ ಯಾವ ಥರ ಯಾವುದೂ ಇರಲ್ಲ, ಇಲ್ಲಿರೋದು ಓನ್ಲಿ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಇದರಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತಾರೆ, 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನಲ್ಲಿ ಯಾವುದಾದ್ರು ಒಂದು ಆಪ್ಷನ್ ಏನಾಗಿರುತ್ತೆ ಇಲ್ಲಿ ರೈಟ್ ಆಗಿರುತ್ತೆ. ಸೊ ಈ ಒಂದು KCET ಪರೀಕ್ಷೆಯಲ್ಲಿ 2 ಪತ್ರಿಕೆಗಳು ಅಂದರೆ 2 ಪೇಪರ್ ಇರುತ್ತೆ. ಒಂದು ಪೇಪರ್ 1, ಇನ್ನೊಂದು ಪೇಪರ್ 2. ಮೊದಲನೇ ಪೇಪರಲ್ಲಿ ಟೋಟಲ್ 100 ಅಂಕ, ಅಂದರೆ 50 ಪ್ರಶ್ನೆ. 50 ಪ್ರಶ್ನೆ 100 ಅಂಕ ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು, ಅಂದರೆ ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸ್. ಅದೇ ಥರ ಪೇಪರ್ 2 ಅಂದರೆ ಸಬ್ಜೆಕ್ಟ್ ಪೇಪರ್. ನೀವು ಯಾವ ಸಬ್ಜೆಕ್ಟ್ ಮೇಲೆ KCETನ ಕ್ಲಿಯರ್ ಮಾಡೋಕೆ ಹೊರಟಿರ್ತೀರೋ ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ ಒಂದು ಇಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಅದು ಸಬ್ಜೆಕ್ಟ್ ಪೇಪರ್ಗೆ 200 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್. ಇಲ್ಲಿ ಕೂಡ ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸ್. ಸೊ KCETಲ್ಲಿ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಅಂದರೆ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೀವೇಂದ್ರೆ ರೈಟ್ ಮಾಡಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ, ರಾಂಗ್ ಆದರೆ 0 ಮಾರ್ಕ್ಸ್. ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಟೋಟಲ್ ಈ ಒಂದು ಎಕ್ಸಾಮ್ 3 ಗಂಟೆ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ? KCET ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನ. ಸೊ ಇಲ್ಲಿ KCET ರಿಸಲ್ಟ್ನ ಇವರು ಯಾವ ಥರ ಅನೌನ್ಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಥರ ಅನೌನ್ಸ್ ಮಾಡ್ತಾರೆ ಈ ಒಂದು KCET ರಿಸಲ್ಟ್ನ ಅಂದರೆ, ಫಸ್ಟ್ ಅವರು KCET ಎಕ್ಸಾಮ್ ನಡೆಸಿದ ಮೇಲೆ ಪೇಪರ್ 1 ಮತ್ತು ಪೇಪರ್ 2. ಈ ಪೇಪರ್ 1 ಮತ್ತು ಪೇಪರ್ 2 ಎರಡರಿಂದ ಏನು ಮಾಡ್ತಾರೆ, ನಾವು ಅಂದರೆ ವಿದ್ಯಾರ್ಥಿಗಳು ತೊಗೊಂಡಿರ್ತಕ್ಕಂಥ ಒಂದು ಅಂಕಗಳನ್ನು ನೋಡಿ, ಜನರಲ್ ಕ್ಯಾಟಗರಿ ಆದರೆ 40% ಅಂಕಗಳು ತೊಗೊಂಡಿರಬೇಕು. ಅಂದರೆ 300 ಮಾರ್ಕ್ಸಿಗೆ 40% ಅಂಕಗಳನ್ನ ಅವ್ರು ತೊಗೊಂಡಿರಬೇಕು. ಜನರಲ್ ಕ್ಯಾಟಗರಿ ಬಿಟ್ಟು ಬೇರೆ ಯಾವುದೇ ಒಂದು ಕ್ಯಾಟಗರಿ ಆಗಿದ್ರು ಕೂಡ ಅವರೆಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೊಗೊಂಡಿರಬೇಕು? 35% ಮಾರ್ಕ್ಸ್ ತೊಗೊಂಡಿರ್ಬೇಕು. ಅಂದರೆ ಇಷ್ಟು ತೊಗೊಂಡ್ರೆ ಕ್ಲಿಯರ್ ಆಗುತ್ತಾ? ಇಲ್ಲ. ಇಷ್ಟು ತೊಗೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತೇನಿಲ್ಲ. ಇಲ್ಲಿ 40% ಅಂದರೆ ಎಷ್ಟಾಗುತ್ತೆ? 120 ಮಾರ್ಕ್ಸ್ ಆಗುತ್ತೆ. ಹೌದಾ? ಇಲ್ಲಿ 40% ಅಂದರೆ ಎಷ್ಟು? 300ಕ್ಕೆ 120 ಮಾರ್ಕ್ಸ್. 300ಕ್ಕೆ 120 ಮಾರ್ಕ್ಸ್ ತೊಗೊಂಡ ತಕ್ಷಣ ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀರಿ ಅಂತಲ್ಲ. ಸೊ ಇದೊಂದು ಎಲಿಜಿಬಲ್. ಸೊ ನೀವು ಒಂದು ವೇಳೆ ಕ್ಲಿಯರ್ ಮಾಡಲೇಬೇಕಂದ್ರೆ ಇದು ಮಿನಿಮಮ್ ಎಷ್ಟು ತೊಗೊಳ್ಳೇಬೇಕು? ಜನರಲ್ ಕ್ಯಾಟಗರಿ ಆದರೆ 40%,
ಜನರಲ್ ಕ್ಯಾಟಗರಿ ಬಿಟ್ಟು ಬೇರೆ ಯಾವುದೋ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಾಗಿರೋ ಅವರಷ್ಟು 35%. ಸೊ 40% 35% ತೊಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳದ್ದು ಒಂದು ಲಿಸ್ಟ್ನ ತೊಗೊಂಡವರು ಅಷ್ಟು ಜನಗಳಲ್ಲಿ 6%ನ ಸೆಲೆಕ್ಟ್ ಮಾಡ್ತಾರೆ. ಅಷ್ಟು ಜನಗಳಲ್ಲಿ 6%ನ ಜನ ಇಲ್ಲಿ ಸೆಲೆಕ್ಟ್ ಮಾಡಿ ಆ ಒಂದು 6% ಜನಕ್ಕೆ ಏನು ಮಾಡ್ತಾರೆ, ಇಲ್ಲಿ ಇದು ಒಂದು KCETನ ಕ್ವಾಲಿಫೈಡ್ ಅಂತೇಳಿ ಸರ್ಟಿಫಿಕೇಟ್ನ ಕೊಡ್ತಾ ಹೋಗ್ತಾರೆ. ಫಸ್ಟ್ ನಾವು ಮಿನಿಮಮ್ ಏನು ಮಾಡ್ಬೇಕು, ಇಲ್ಲಿ ಜನರಲ್ ಕ್ಯಾಟಗರಿ ಆದರೆ 40%. ಅದೇ ಒಂದು ಜನರಲ್ ಕ್ಯಾಟಗರಿ ಬಿಟ್ಟು ಬೇರೆ ಯಾವುದೇ ಕ್ಯಾಟಗರಿ ಆದರೂ ಕೂಡ 35%. ಬಟ್ ಇವಾಗ ಇಲ್ಲಿ 120, ಇಲ್ಲಿ 40% 120 ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಪ್ರೆಸೆಂಟ್ ಇರೋ ಒಂದು ಸಿಚುವೇಶನಲ್ಲಿ KCET ಕ್ಲಿಯರ್ ಮಾಡೋಕ್ಕಾಗಲ್ಲ. ನೀವು ಆಲ್ರೆಡಿ ನೋಡ್ತಾ ಬರ್ತಿದ್ದೀರಾ, ಮಿನಿಮಮ್ ಅಂದರೂ ಕೂಡ ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ ನೀವು, ಅದು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಯಾವುದೇ ಸಬ್ಜೆಕ್ಟ್ ಆಗಿದ್ರು ಕೂಡ ಮಿನಿಮಮ್ ಕಟ್ ಆಫ್ ಎಷ್ಟು ನಿಲ್ತಿದೆ, 150ಗೆ ನಿಲ್ತಿದೆ. ಇವನ್ SC ST ಕೂಡ 150ಗೆ ಬರ್ತಿದೆ. ಸೊ ನೀವು ಟಾರ್ಗೆಟು ಅಟ್ಲೀಸ್ಟ್ 300ಗೆ 200 ಇಟ್ಟಿರ್ಬೇಕು. ಯಾವಾಗ 300ಗೆ ನಾವಿಲ್ಲಿ 200 ಟಾರ್ಗೆಟ್ನ ಇಟ್ಟು ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ 170 180 ಮಾರ್ಕ್ಸ್ ಬಂದರೂ ಕೂಡ 90% KCETನ ನಾವು ಕ್ಲಿಯರ್ ಮಾಡೋ ಚಾನ್ಸ್ ಇರುತ್ತೆ. ನಾವು ಇಡೋದೇ 150 ಇಡ್ತೀವಿ, ಇಲ್ಲ 140 ಸಾಕು ನಮಗೆ. ಲಾಸ್ಟ್ ಟೈಮ್ 140 ಕಟ್ ಆಫ್ ನಿಂತಿದೆ, ಲಾಸ್ಟ್ ಟೈಮ್ 150 ಕಟ್ ಆಫ್ ನಿಂತಿದೆ, 150 ಸಾಕು ಅಂತೇಳಿ ಆ ಥರ ನಾವೇನಾದರೂ ಓದ್ಕೊಂಡು ಹೋದ್ರೆ ಏನಾಗುತ್ತೆ, ನಾವು ಎಷ್ಟು ಟಾರ್ಗೆಟ್ ಇಡ್ತೀವಿ ಅದಕ್ಕಿಂತ ಒಂದು 10 ಮಾರ್ಕ್ಸ್ ಕಮ್ಮಿನೇ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ದು ಯಾವುದೇ ಥರದ ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ತಕ್ಕಂಥ ಚಾನ್ಸ್ ಇರಲ್ಲ. ಸೊ ಹಂಗಾಗಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟಾರ್ಗೆಟ್ ಇಡಿ, ಅವಾಗ ನೀವು ಈಸಿಯಾಗಿ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ಇಲ್ಲಿ ಕೊನೆಯದಾಗಿ ಅರ್ಜಿಯನ್ನು ಸಲ್ಲಿಸುವ ವಿಧಾನ. ಸೊ ಇಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಈ ಒಂದು ವೆಬ್ಸೈಟ್ ಮುಖಾಂತರ ನಾವಿಲ್ಲಿ ಅರ್ಜಿನ ಸಲ್ಲಿಸಬಹುದು. ಇದನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಅಲ್ಲಿ ನೀವು ಈ ಒಂದು ಎಕ್ಸಾಮ್ಗೆ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಎಲ್ರಿಗೂ ಈ ಒಂದು KCET ಪರೀಕ್ಷೆಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಎಲ್ಲರೂ ಈ ಒಂದು ಎಕ್ಸಾಮ್ ಚೆನ್ನಾಗಿ ಮಾಡಿ. ಅದೇ ಥರ ಎಕ್ಸಾಕ್ಟಾಗಿ ಇವತ್ತಿಗೆ 2 ತಿಂಗಳಿನ ಟೈಮ್ ಇದೆ. ಸೊ ಈ ಒಂದು 2 ತಿಂಗಳಲ್ಲಿ ಆದಷ್ಟು ಟೈಮ್ ವೇಸ್ಟ್ ಮಾಡಿದೆ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೇನೆ. ಓಕೆ, ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.